ಆರೋಗ್ಯಕರವಾಗಿರೋ ಬಡವರ ಐಸ್ ಕ್ಯಾಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರಂತೆ. ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇದು ಯಾವ ಕಲರು ಫ್ಲೇವರ್ ಅಂತ ಚೂಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಇವ್ರು ಮಾಡ್ತಾ ಇರ್ತಾರೆ. ಮೊದಲಿಗೆ ಒಂದು ಬಕೆಟ್ಗೆ ಕಲರು ಮತ್ತು ಡಿಸ್ಟೆಂಪರ್ ಪೇಂಟ್ನ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗೋಡೆಗಳಿಗೆ ಹೊಡಿಬಾರ್ದು, ಐಸ್ ಕ್ಯಾಂಡಿ ಮಾಡ್ಕೊಂಡು ಹೊಟ್ಟೆಗೆ ತಿನ್ಕೊಬಿಡ್ಬೇಕು. ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಬಡವರ ಐಸ್ ಕ್ಯಾಂಡಿ ಏನಕ್ಕೆ ಅಂದರೆ, ಬಡವರಿಗೋಸ್ಕರ ಬಡವರಿಂದಾನೇ ಮಾಡಿರೋಂಥ ಈ ಬಡ ಐಸ್ ಕ್ರೀಮ್ನ ತಿಂದು ಬಡ ಅಂತ ಭಗವಂತನ ಪಾದ ಸೇರ್ಕೊಂಡ್ಬಿಡ್ಬೇಕು ಅಂತ ಈಗ ಮಾಡ್ತಾ ಇರ್ತಾರಂತೆ. ಇನ್ನು ನಮ್ಮಲ್ಲಿ ಎಷ್ಟೋ ಜನ ವಿದ್ಯಾವಂತರು ಮತ್ತು ನಿಮ್ಮಲ್ಲಿ ಎಷ್ಟೋ ಜನ ವಿದ್ಯಾವಂತ ಫ್ರೆಂಡ್ಸ್ ಎಲ್ಲ ಟೇಸ್ಟ್ ಒಂದು ಚೆನ್ನಾಗಿದೆ ಸಾಕು, ಆರೋಗ್ಯಕ್ಕೆ ಏನು ಹಾನಿಕರ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪಕ್ಕ ಚಕ ಟಕ ಅಂತಿದ್ರು ಸಾಕು, ರೋಡಲ್ಲಿ ಸಿಕ್ಕೋ ಕಲ್ಲು ಮಣ್ಣು ಕಸ ಕಡ್ಡಿ ಆದಿ ಬೀದಿಯಲ್ಲಿ ಹೋಗೋದೆಲ್ಲ ತಿನ್ಬಿಟ್ಟು ನನ್ನ ಆರೋಗ್ಯ ಎಕ್ಕುಟ್ಟು ಹೋದ್ರೂ ಪರವಾಗಿಲ್ಲ ಅಂತ ತಿನ್ನೋ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ ಕೇಳಿ, ಐಸ್ ಕ್ಯಾಂಡಿ ಬೇಕು ಅನ್ನೋ ಅಂತ ಹೇಳ್ಬಿಟ್ಟು. ಇನ್ನು ಕ್ವಾಲಿಟಿ ಮತ್ತು ಹೈಜೀನ್ ಅಂತ ಬಂದು ಎರಡಕ್ಕೂ ಮೈನಸ್ ನೆಗೆಟಿವ್ ರೇಟಿಂಗ್ಸ್ ಕೊಡ್ಬೋದು. ಯಾವುದೇ ರೀತಿಯ ರೇಟಿಂಗ್ಸ್ ಇಲ್ಲ. ದಯವಿಟ್ಟು ನೀವು ತಿನ್ನೋದಕ್ಕಿಂತ ಮುಂಚೆ ಕ್ವಾಲಿಟಿ ಹೈಜೀನ್ನ ನೋಡಿ, ಬರೀ ಟೇಸ್ಟ್ ಅಷ್ಟೇ ನೋಡಬೇಕು.